ಸೀನಪ್ಪ ಪತ್ನಿಗೆ ಕೊಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆಕೆ ಬದಲು ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಕಾಂತರಾಜು ಕಂಬಿ ಎಣಿಸ್ತಾ ಇದ್ದ. ಆದರೆ ಪುಷ್ಪ ಫ್ಯಾಮಿಲಿ ಎಲ್ಲವೂ ಕೈಮೀರಿ ಹೋಗೋ ತನಕ ಸುಮ್ಮನೆ ಉಳಿದಿತ್ತು. ಮರ್ಯಾದೆ ಹೋಗಬಾರ್ದು ಅಂತ ಮನೇಲುಳಿದವರು ಮಗಳನ್ನೇ ಕಳ್ಕೊಂಡಿದ್ದು ದುರಂತ. ಮಗಳನ್ನ ಕಳ್ಕೊಂಡು ಗೋಳಾಡ್ತಿರೋ ಇವರಿಗೆ ಅಳಿಯ ಒಬ್ಬನೇ ಅಲ್ಲ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೂ ಬೇಜಾರಿದೆ. ಕಂಪ್ಲೇಂಟ್ ಕೊಟ್ಟು ವಿಚಾರಿಸೋದಕ್ಕೂ ಟೈಮ್ ಕೊಡದೆ ಇಂಥ ಅಭಿಪ್ರಾಯಕ್ಕೆ ಬಂದ್ರೆ ಹೆಂಗೆ? ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿನ ತಪ್ಪೇನಿದೆ? ನಿಜ ಹೇಳಬೇಕು ಅಂದ್ರೆ ನೇರವಾಗಿ ಡಿಪಾರ್ಟ್ಮೆಂಟ್ ತಪ್ಪಿಲ್ಲ. ಆದ್ರೆ ಈ ಕಾಂತರಾಜನ ಫ್ಯಾಮಿಲಿ ಪೂರ್ತಿ ಪೊಲೀಸ್ ಇಲಾಖೆಯಲ್ಲೇ ಇರೋದ್ರಿಂದ ಪುಷ್ಪಾಳ ಹೆತ್ತವರು ಧ್ವನಿ ಎತ್ತೋದಕ್ಕೂ ಹೆದರಿದ್ರು. ಯಾವ ಪೊಲೀಸ್ ಬಂದ್ರು ನಂತ ಕಿತ್ಕೊಳಕ ಹೋಯ್ತೀರಾ, ಜೈಲ್ಗೆ ಹೋಯ್ತೀರಾ, ಬತ್ತೀನಿ ಜೈಲ್ಗೆ ಹೋಗಿ ನಂತವೇನು ಕಿತ್ಕೊಂತೀರಾ ಅಂತ ಅಂದ. ಬನಸಂಕ್ರಮಣ ದೇವಸ್ಥಾನ ಮುಂದೆ ಇದು ಅಂದಿದ, ಅಷ್ಟು ಜನನೂ ಇದ್ರು ಬನಸಂಕ್ರಮಂತವ. ದೇವರ ಮುಂದೆ ಧೈರ್ಯವಾಗಿ ಪ್ರತಿಜ್ಞೆ ಮಾಡಿದ ಹಂಗೆ ಮಾತಾಡಿದವರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಇವರಿಗೆ ಧೈರ್ಯ ಬರಲಿಲ್ಲ. ಪೊಲೀಸ್ ಅಪ್ಪನ ಖಾನ್ದಾನೆಲ್ಲ ಕಷ್ಟ ಕೊಟ್ಟರು, ಸ್ಟೇಷನ್ ತನಕ ಹೋಗಿರ್ಲಿಲ್ಲವಂತೆ. ತಮ್ಮದಿರು ಇಬ್ಬರು ಪೊಲೀಸ್ ಕೇಳ್ತಾರವ್ರೆ. ಜಯನಗರ ಸ್ಟೇಷನಲ್ಲಿ ಎಲ್ಲ JP ನಗರ ಸ್ಟೇಷನಲ್ಲಿ ಒಬ್ಬ ನಾಗೇಶ್ ಅಂತ ಇದ್ದಾನೆ. ಆಮೇಲೆ ಬನಸಂಕ್ರಿ ಸ್ಟೇಷನಲ್ಲಿ ನರಸಿಂಹಮೂರ್ತಿ ಅಂತ ಅವನ ತಮ್ಮ ಒಬ್ಬ, ಆಮೇಲೆ ಚಿಕ್ಕ ತಮ್ಮ ಒಬ್ಬ ಮಂಜು ಅಂತ, ಅವನ ತಂಗಿ ಕಾಂತರಾಜ್ ತಂಗಿ ಬಂದು ಯಶೋಧ, ಆಮೇಲೆ ಪ್ರೇಮ್ ಕುಮಾರಿ ಅಂತ ಚಿಕ್ಕವಳು, ಅವಳದೇ ಜಾಸ್ತಿ, ಅವರಿಬ್ಬರದೇ ಜಾಸ್ತಿ. ನಮಗೆ 3 ವರ್ಷದಿಂದ ಅವರೇ ಈಗ ನಮ್ಗೆ ಕೊಡ್ತಾ ಇದ್ದವರು. ನನ್ನ ಮಗಳಿಗೆ ಕೊಟ್ಟು ಮೊನ್ನೆ ಈ ಥರ ಮಾಡಿ ನೇಣು ಹಾಕ್ಬಿಟ್ಟು ನಮಗೆ ಭಾರಿ ಮೋಸ ಮಾಡೋದು. ಈಗ ಮೋಸ ಮಾಡಿದ್ರು ಅಂದ್ರೆ ಏನು ಪ್ರಯೋಜನ? ಅನಾಹುತ ನಡೆದು ಹೋಗಿದೆ. ಪುಷ್ಪ ನೇಣು ಬಿಗಿದುಕೊಂಡ ಸ್ಥಿತಿಲಿ ಸಿಕ್ಕಿದ್ದಾಳೆ. ಆದ್ರೆ ಆಗಷ್ಟೇ ಗಂಡನ ವಿರುದ್ಧ ಕಾನೂನು ಪ್ರಕಾರ ಹೋರಾಡಿ ಬುದ್ಧಿ ಕಲಿಸ್ತೀನಿ ಅಂತ ನಿಂತವಳು ಏಕಾಏಕಿ ಸಾಯೋ ನಿರ್ಧಾರಕ್ಕೆ ಬರೋ ಚಾನ್ಸ್ ಇದೆಯಾ? ಅದಕ್ಕೆ ಕಾಂತರಾಜು ಮತ್ತಾತನ ಮನೆಯವರೆಲ್ಲ ಸೇರಿ ಸಾಯಿ ಬಡ್ದಿದ್ದಾರೆ ಅಂತ ನೊಂದ ಜನರಿಗನ್ನಿಸ್ತಿದೆ. ಸಾಯಂಕಾಲ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದೆ ಅವ್ರ ತಂಗಿ ಮನೇಲಿ. ಇಲ್ಲಿ ಕರ್ಕೊಂಡು ಬಿಡು ಅಂತ ಹೇಳಿದ್ರು, ಕರ್ಕೊಂಡು ಬಿಟ್ಟೆ. ರಾತ್ರಿ 9:30 ಫೋನ್ ಮಾಡಿದಾಗ ಊಟ ಮಾಡ್ಲಾ ಕಣಪ್ಪ ಕುಂತಿದ್ದೀನಿ ಅಂತ. ಸರಿ ಊಟ ಮಾಡಿ ಮಡಿಕಮ್ಮ ಅಂತಂದ್ರೆ, ನಿಮ್ಮ ಯಜಮಾನ ಎಲ್ಲಿ ಅದಕ್ಕೆ ಮಗನ ಎತ್ಕೊಂಡು ಹೋದಾಗ ಬರಲೇ ಇಲ್ಲ ಅಂತಂದು. ಸರಿ ಅಂದ್ಬಿಡ್ತೀವಿ 10 ಗಂಟೆಗೆ ಫೋನ್ ಮಾಡಿದೆ. 10 ಗಂಟೆಗೆ ಫೋನ್ ಮಾಡಿದ್ರಿಂದ ಬರಲ್ಲ ಅಂದರು. ಸರಿ ಊಟ ಮಾಡಿ ಮನಿಕಮ್ಮ ಅಂತಂದ್ರೆ ರಾತ್ರಿ ಎಲ್ಲರೂ ಅಣ್ಣ ತಮ್ಮದಿರು, ಮೊದಲನೇ ಮಗಳು ಅದೇ ರಾತ್ರಿ ಒಡೆದೆಲ್ಲ ನೇಣು ಹಾಕಿರ ಸರ್, ವರದಕ್ಷಿಣೆ ಕೇಸ್ ಸಲುವಾಗಿ. ಮನೆ ಮಕ್ಕಳೆಲ್ಲ ಸೇರಿ ನೋಡಿ ದೊಣ್ಣೆಗಳೆಲ್ಲ ಒಡೆದು ಹೆಂಗೆ ಮಾಡೋದು. ಏನೋ ಮಾಡಿದ್ದಾರೆ ಅಂತ ನೊಂದ ಜನ ಕಣ್ಣೀರ್ ಹಾಕ್ತಿದ್ದಾಗ್ಲೇ ಅತ್ತಿಗೆಯ ಸಾವಿನ ಸುದ್ದಿ ಕೇಳಿ ಬನಶಂಕರಿ ಸ್ಟೇಷನ್ನಲ್ಲಿದ್ದ ಆಕೆಯ ಮೈದುನ ಕಗ್ಗಲಿಪುರದ ಮನೆಗೆ ಬಂದಿದ್ದ. ಅವನ್ನ ಕಂಡ ತಕ್ಷಣ ಪುಷ್ಪ ಕಡೆಯವರು ಸಿಡಿದೆದ್ದಿದ್ರು. ಈ ಪೊಲೀಸಪ್ಪ ಏನೋ ಖಾಕಿ ತೊಟ್ಟಿದ್ರಿಂದ ಜನರ ಆಕ್ರೋಶದಿಂದ ತಪ್ಪಿಸ್ಕೊಂಡ. ಆದ್ರೆ ಕಾಂತರಾಜುಗೆ ಪುಷ್ಪಾಳನ್ನ ತೋರಿಸಿ ಮದುವೆ ಮಾಡಿಸಿದ ಸೀನಪ್ಪ ಅನ್ನೋನು ಮಾತ್ರ ಬಚಾವಾಗ್ಲಿಲ್ಲ. ಅವನು ಆಗಾಗ ಇವರ ಸಂಸಾರದಲ್ಲಿ ಸೌಟ್ ಹಾಕಿ ಸಾಯೋ ಹಂಗ ಮಾಡದ ಅಂತಾರೆ ಸಂಬಂಧಿಕರು. ಮಿಸೆಸ್ ಸೀನಪ್ಪ ಅಂತೇಳಿ ನಾಗನಕಳಿ ಗ್ರಾಮದಲ್ಲಿ ಊರಲ್ಲಿರೋವಂಥವನು. ಮದುವೆ ಆದಾಗಿನಿಂದ ಕಾಂತರಾಜುಗೆ ಪರಿಚಯ ಆಗಿ ಇಲ್ಲಿನ ವೀಕ್ನೆಸ್ಸು 4 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ, ಆಸ್ತಿ ಸ್ವಲ್ಪ ಜೋರಾಗಿತ್ತು. ಅಣ್ಣ ತಮ್ಮದಿರೆಲ್ಲ ಇದ್ದಾರೆ. ಬೇರೆ ಯಾವುದೇ ಒಂದು ಗಂಡಸರ ಜೊತೆ ಮಾತಾಡಿದ್ರು ಕೂಡ ಅನೈತಿಕವಾಗಿ ಸಂಬಂಧ ಇದೆ ಅಂತ ಅಂದ್ಬಿಟ್ಟು ಆ ಕಾಂತರಾಜು ನನಗೆ ಫೋನ್ ಮಾಡಿ ಆ ಸಂಸಾರದಲ್ಲಿ ಸಮಸ್ಯೆ ಬರೋ ಥರ ಹುಳಿ ಹಿಂಡಿ. ಅವನಿಂದಾಗೆ ಗಂಡ ಹೆಂಡತಿಯ ಸಂಬಂಧ ಹಾಳಾಗಿತ್ತ ಗೊತ್ತಿಲ್ಲ. ಆದ್ರೆ ಸೀನಪ್ಪನೇ ಈ ಕಾಂತರಾಜುಗೆ ಪುಸಲಾಯಿಸಿ ಪುಷ್ಪಾಳ ಹೆತ್ತವರಿಗೆ ಗಂಡು ಮಕ್ಕಳಿಲ್ಲ, ಅವರ ಆಸ್ತಿನ ನೀನೇ ಬರೆಸ್ಕೋ ಅಂತ ಹಣದ ಹುಚ್ಚು ಹಿಡಿಸಿದ್ದ ಅಂತ ಹೇಳಲಾಗುತ್ತೆ. ಏನೇ ಆದ್ರೂ ಪೊಲೀಸರಿಗೆ ತಿಳಿಸಬಹುದಿತ್ತು. ನೊಂದ ಜನ ಕಾನೂನನ್ನ ಕೈಗೆ ತಗೊಂಡು ಮೀಸೆ ಸೀನಪ್ಪನ ಮೈ ಕೈ ಮುರಿದು ಹಾಕಿದ್ದಾರೆ. ಅವನೀಗ ಆಸ್ಪತ್ರೆ ಸೇರಿದ್ದಾನೆ. ಇನ್ನು ಕಾಂತರಾಜು ಒಮ್ಮೆ ಓಡ್ ಹೋಗಿ ತಲೆಮರೆಸಿಕೊಂಡು ಬಿಡೋ ಪ್ರಯತ್ನ ಮಾಡಿದ್ರು ಪೊಲೀಸರು ಬಿಟ್ಟಿಲ್ಲ. ಅವನೀಗ ಜೈಲಲ್ಲಿದ್ದಾನೆ. ಇವತ್ತೋ ನಾಳೆನೋ ಕೆಲಸದಿಂದ ಸಸ್ಪೆಂಡು ಆಗಬಹುದು. ಆದ್ರೆ ಏನೂ ಅರಿಯದ ಈ ಪುಟ್ಟ ಕಂದನ ಕಥೆ ಏನು? ತಪ್ಪು ತಪ್ಪೆ, ಅದು
ಯಾರಾಗಿದ್ರೂ ಶಿಕ್ಷೆ ಆಗಲೇಬೇಕು. ಆರೋಪಿ ಪೊಲೀಸ್ ಇಲಾಖೆಯವನು ಅನ್ನೋ ಕಾರಣಕ್ಕೆ ನುಳ್ಚಿಕೊಳ್ಳೋ ಥರ ಯಾವ ಕಾರಣಕ್ಕೂ ಆಗ್ತಿರ್ಲಿ. ತಪ್ಪು ಮಾಡಿದ್ದೇ ನಿಜ, ಆದರೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.